ಏನು ಇನ್ನ ನಿದ್ದೆ ಬಂದಿಲ್ವಾ? ಸುಶೀಲಾ, ಮಗಳು ಮದುವೆ ಆಯಿತು ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾಗಿರೋ ಕಾಲದಲ್ಲಿ ಮಗಳು ಜೀವನದಲ್ಲಿ ಏನಾಗ್ತದೆ ಅಂತ ಯೋಚನೆ ಮಾಡಬೇಕಾಗಿದೆ. ಏನೇ ನಮ್ಮ ದೌರ್ಭಾಗ್ಯ. ಸುಶೀಲಾ, ಏನೇ ಏನು ಮಾತಾಡದೆ ಹಾಗೆ ಹೋಗ್ತಿದ್ಯಾ? ಇದೇನೇನೆ ನೀನು ನಿನ್ ಗಂಡನ್ ಕೂಡ ಮರ್ಯಾದೆ. ರೀ, ನಾನು ನಿಮ್ಗೇನು ಹೇಳಿ ನಾನೇನು ಹೇಳಿದ್ರು ನೀವು ಅದನ್ನು ಕೇಳೋದಿಲ್ಲ. ನಿಮ್ಮ ಮನಸ್ಸಿಗೆ ಇಷ್ಟ ಆಗೋ ಹಾಗೆ ಮಾತಾಡೋದಕ್ಕೆ ನನಗೆ ಬರೋದಿಲ್ಲ. ಆದರೂ ಒತ್ತಾಯ ಮಾಡಿ ಏನಾದರೂ ಹೇಳಲೇಬೇಕು ಅಂದರೆ ನನ್ನ ಮಾತು ಒಂದೇ. ಎಲ್ಲಿ ತನಕ ನಮ್ಮ ಗೀತಾ ಚೆನ್ನಾಗಿ ಬದುಕಿ ಬಾಳ್ಲಿ ಅನ್ನೋ ಬುದ್ಧಿ ನಿಮ್ಮ ಮನಸ್ಸಿಗೆ ಬರೋದಿಲ್ವೋ ಅಲ್ಲಿ ತನಕ ನೀವು ಅನ್ಕೊಂಡಿದ್ದು ಯಾವುದು ಆಗೋದಿಲ್ಲ. ಅಂದ್ರೆ ನೀನು ಹೇಳೋ ಪ್ರಕಾರ ನನ್ನ ಲಾಭನ ಬಿಟ್ಟು ಮಗಳ ಏಳಿಗೆನ ಬಯಸಿದ್ರೆ ಮಾತ್ರನೋ ಗೀತಾ ಸಂಸಾರ ಶುರುವಾಗೋದು? ಹೌದು. ಸುಶೀಲಾ, ಇದಕ್ಕೆ ಕಣೆ ನಿನ್ನ ದಡ್ಡಿ ಅನ್ನೋದು. ರಿವರ್ಸ್ನಲ್ಲಿ ಯೋಚನೆ ಮಾಡು. ಸಂಸಾರ ಶುರುವಾದ್ರೆ ಕಣೆ ನನಗೆ ಲಾಭ ಬರೋದು. ಏಳಿಗೆ ಅನ್ನೋದನ್ನ ದುಡ್ಡಿಂದ ಲಾಭದಿಂದ ಯಾಕ್ರೆ ಅಳಿತೀರಾ? ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಸುಶೀಲಾ. ಈಗ ಎಲ್ಲನೂ ದುಡ್ಡಿಂದ ಅಳಿಯೋ ಕಾಲ ಬಂದಿದೆ. ಸ್ವಲ್ಪ ಅಪ್ಡೇಟ್ ಆಗಿ 4 ಕಡ್ಡಿ ಕರಿಬೇವಿನ ಸೊಪ್ಪು ಬೇಕು ಅಂದ್ರು ಕಾಸು ಕೊಟ್ಟು ತರಬೇಕು. ಪುಕ್ಸಟ್ಟೆ ಯಾರೇ ಕೊಡ್ತಾರೆ? ಈ ಲೋಕ ನಾದಮಯ ಅಂತ ಹಾಡಿರ್ಬೋದು, ಆದ್ರೆ ಜೀವನ ಮಾಡಕ್ ಹೊರಟಾಗ ಕಾಸ್ಮಯ ಅಂತ ಗೊತ್ತಾಗುತ್ತೆ ಕಣೆ. ದುಡ್ಡಿನ ಹಂಗಲ್ಲಿ ಬದುಕೋ ನಾವು ಆಗದೆ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ಅರ್ಗಿಸ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು ಕಣೆ ಸುಶೀಲಾ. ಅದು ಬಿಟ್ಟು ನಿನ್ನ ಮಗಳು ಸ್ವಾಭಿಮಾನ ಸೇಡು ಅಂತೆಲ್ಲ ಹೋದ್ರೆ ನಮ್ಮಪ್ಪನ ಆಣೆ ನಿನ್ನ ಮಗಳ ಸಂಸಾರ ನೆಗೆದು ಬೀಳುತ್ತೆ. ರೀ, ಬಿಡ್ತು ಅನ್ರಿ. ಯಾಕ್ರೆ ಹಾಗೆಲ್ಲ ಅಪಶಕುನ ಮಾತಾಡ್ತೀರಾ? ಸಾಧ್ಯವಾದ್ರೆ ಅವಳಿಗೆ ಆಶೀರ್ವಾದ ಮಾಡಿ ಹರಿಸಿ. ಈ ರೀತಿ ಶಾಪ ಹಾಕ್ಬೇಡಿ. ಮೇಲ್ಗಡೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ. ಯೋಚನೆ ಮಾಡೆ ಸುಶೀಲಾ, ಈ ಪರಿಜ್ಞಾನ ನಿನ್ನ ಮಗಳಿಗೂ ಇರಬೇಕು ತಾನೆ. ಅದನ್ನ ಬಿಟ್ಟು ಗಂಡನ ಮನೇಲಿ ಏನೋ ಸಾಧಿಸ್ಬಿಡ್ತೀನಿ, ಸೂತ್ರ ಹಿಡ್ದು ಆಡಿಸ್ಬಿಡ್ತೀನಿ ಅಂತ ಹೊರಟ್ರೆ ಅದಕ್ಕೂ ಅಶ್ವಿನಿ ದೇವತೆಗಳ ಅಸ್ತು ಒಂದು ದಬ್ಬಾಳಿಗೆ ದಬ್ಬಾಯಿಸ್ಕೊಂಡು ಬಂದ್ರೆ ಆ ಮನೇಲಿರೋರು ಸುಮ್ಮನೆ ಇರ್ತಾರೇನೆ? ಏನ್ ಮಾಡ್ತಾರೆ? ನಿನ್ನ ಮಗಳನ್ನ ಆ ಮನೆಯಿಂದ ಕತ್ತರಿಸಿ ಬಿಸಾಕ್ತಾರೆ. ಅದರಿಂದ ಯಾರ ಜೀವನನೂ ಉದ್ಧಾರ ಆಗೋಲ್ಲ ಕಣೆ. ನೋಡೆ, ಹೆಣ್ಣು ಒಲಿಯೋದನ್ನ ಕಲಿಬೇಕೇ ವಿನಃ ಹರಿಯೋದನ್ನಲ್ಲ ಕಣೆ. ನಿನ್ನ ಮಗಳಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಭಗವಂತ ವೆಂಕಟೇಶ್ವರ, ಬೆಳಿಗ್ಗೆ ಆ ಗೀತನ ಬದುಕಲಿ ಹೊಸ ತಿರುವು ಕೊಡೋ ಹಾಗೆ ಮಾಡಪ್ಪ. ಜಗದೀಶ ಸರ್ವೇಶ ಮಲ್ಲೇಶ ಗೌರೀಶ ನೂರಾರು ಹೆಸರು ಶಿವನಿಗೆ. ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವನು ನೆನೆದೋರ ಮನದಾಗಿ. ಅಪ್ಪ, ನೆನೆದೋರ ಮನಸ್ಸಲ್ಲಿರುವ ನಂಜುಂಡೇಶ್ವರನೇ, ನೀನು ಯಾಕೆ ಮೆತ್ತಗೆ ಬಂದು ನನ್ನ ಕಿವಿಲಿ ಇವಳ ಮನಸ್ಸಲ್ಲಿ ಏನೇನೆಲ್ಲ ಐಡಿಯಾಗಳಿದೆ ಅಂತ ಹೇಳಬಾರ್ದು? ಅಣ್ಣ, ನಂಜುಂಡೇಶ್ವರ, ನಂಜುಂಡೇಶ್ವರ, ಅಯ್ಯೋ ನನ್ನ ತಂದೆ, ಮೆತ್ತಗೆ ಬಂದು ನನ್ನ ಕಿವಿಯಲ್ಲಿ ನನ್ನ ತಂಗಿ ವಾಯ್ಸಲ್ಲಿ ಕರಿತಿದ್ಯೇನು? ಎಲ್ಲಿದ್ಯಪ್ಪ? ಆ ಲೈಟಲ್ಲಿ ಇದೆಯಾ ಅಥವಾ ಆ ಲೈಟಲ್ಲಿ ಇದೆಯಾ? ಎಲ್ಲಿದ್ಯಪ್ಪ? ನಿನ್ನ ಬೆನ್ನ ಹಿಂದೆ ನಾನು ಮಾತಾಡ್ತಾ ಇರೋದು ಆ ದೇವ್ರಲ್ಲ. ಸರಿ, ಆ ಗೀತಾ ವಿಷಯ ಏನಾದ್ರೂ ಗೊತ್ತಾಯ್ತಾ? ಯಾವ ವಿಷಯ ತಂಗಿವ? ಅದೇನೋ ಜನ್ಮ ಜಾಲಾಡೋ ವಿಷಯ ಅಂತ ಇಷ್ಟುದ್ದ ಹೇಳಿದ್ಯಲ್ಲ. ಅಂದ್ರೆ ನೀನು ಜಾಲಾಡಿಸ್ಕೊಳ್ಳೋದಕ್ಕೆ ರೆಡಿಯಾಗಿ ಬಂದಿದ್ಯಾ? ಚಚ್ಚ ಬಿಡ್ಬೇಕು ಅನ್ಸುತ್ತೆ.
ಮಾತಾಡೋದು ನೋಡಿದ್ರೆ ಗೀತಾ ಕಲ್ಪನೆ ಕೈ ಹಾಕಿ ಅವಳು ತಲೆಯಲ್ಲಿ ಬಂದಿರೋ ಐಡಿಯಾನ ಕಿತ್ಕೊಂಡ್ ಬರೋ ಲೆವೆಲಿಗೆ ಮಾತಾಡ್ತೀಯ. ಇಲ್ಲಿ ನೋಡಿದ್ರೆ ದೇವ್ರಿಗೆ ಕೈ ಮುಕ್ಕೊಂಡು ನಿಲ್ತೀಯ. ಅಣ್ಣ, ಒಂದು ವಿಷಯ ನೆನ್ಪಿಟ್ಕೋ. ಬೇಡ, ನೀನು ಹೇಳಲೇಬೇಡ. ನಾನು ಮರೆತ್ರೆ ತಾನೇ ನೀನ್ ನಂಗೆ ನೆನಪು ಮಾಡೋದು. ನೀನು ಸ್ಟೆಪ್ಪಲ್ಲಿ ಜಾರಿ ಬಿದ್ದಿದ್ದನ್ನ ಭಾವಜಿಗೆ ನಾನು ಹೇಳಬಾರ್ದು, ಅಷ್ಟೇ ತಾನೇ? ನಿನ್ನ ತಲೆ ಮೊದ್ಲು ಆ ದಡ್ಡ ತಲೆನ ಓಡಿಸಿ ನಿನ್ನ ತಂಗಿ ಮುಂದೆ ಒಂದೇ ಒಂದು ಸಾರ್ತಿ ಗೆದ್ದು ಬೀಗ್ಬೇಕು ಅನ್ನೋ ಆಸೆ ನಿನಗಿಲ್ವಾ ಅಣ್ಣ? ಆ ಗೀತಾ ಪ್ಲಾನ್ ನ ಮೊದ್ಲೇ ತಿಳ್ಕೊಂಡು ಅದನ್ನ ಮಟ್ಟ ಹಾಕೋ ಆಲೋಚನೆನೂ ನಿನಗಿಲ್ವಾ? ಒಂದೇ ಒಂದು ಸರ್ತಿನಾದ್ರೂ ಉಪಯೋಗಕ್ಕೆ ಬಾ ಅಣ್ಣ. ಮೊದ್ಲು ನೆಟ್ಟಿಗೆ ಕೆಲ್ಸ ಮಾಡಿ ಮುಗಿಸು. ಸಾಕು ಸಾಕು ತಂಗ್ಯವ್ವ, 100% ತಂಗ್ಯವ್ವ. ತಲೆ ಮೇಲೆ ತಲೆ ಬಿದ್ದೋಗ್ಲಿ, ಊರಿಗೂರೇ ಕೊಚ್ಕೊಂಡು ಹೋಗ್ಲಿ ತಂಗ್ಯಮ್ಮ. ಆ ಗೀತ ನಿನ್ನ ಬಗ್ಗೆ ಏನೆಲ್ಲ ಮಸಲತ್ತು ಮಾಡ್ಕೊಂಡಿದ್ದಾಳೋ ಅದನ್ನೆಲ್ಲ ಚಾಚು ತಪ್ಪದೆ ತಿಳ್ಕೊಂಡು ಬಂದು ನಿನ್ನ ಪಾದ ಕಮಲ ಕರ್ಪಿಸುವ ಕರ್ತವ್ಯ ಈ ನಿನ್ನ ಅಗ್ರಜನದ್ದು. ಆಶೀರ್ವಾದ ಮಾಡು ತಂಗ್ಯವ್ವ, ಆಶೀರ್ವಾದ. ಏನ್ ತರಣ್ಣ ಅಂಕಲ್? ನನಗೆ ದೇವರ ಮೇಲೆ ಏನು ಮನಸ್ತಾಪಗಳಿಲ್ಲ. ಗುಡ್ ಮಾರ್ನಿಂಗ್ ತರಣ್ಣ ಅಂಕಲ್. ಏನ್ ತರಣ್ಣ ಅಂಕಲ್, ಮುಖದಲ್ಲಿ ರೌದ್ರ ರವರವ ಅಂತಿದೆ. ವಾಟ್ ಇಸ್ ದಿ ಮ್ಯಾಟರ್? ಇದು ನ್ಯಾಯನಾ? ಇದು ನೀತಿನಾ? ಇದು ಧರ್ಮನಾ ಗೀತಮ್ಮ? ಯಾವ್ದು ತಾರಣ್ಣ ಅಂಕಲ್? ನೀವು ಬದುಕ್ತಿರೋ ರೀತಿನಾ? ನಿನ್ನ ಕಲ್ಪನೆ ತಪ್ಪು. ಅದಲ್ಲ, ನೀನ್ ಮಾಡ್ತಿರೋ ರೀತಿ ಇದೆಯಲ್ಲ, ಇದು ತಪ್ಪಿದು. ನೋಡು, ನನ್ನ ತಂಗಿಯಮ್ಮನಿಗೆ ಕಾಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ತಲೆಗೆ ಹುಳ ಬಿಟ್ಟಿದೀಯ ನೀನು. ನೀನ್ ನೋಡಿದ್ರೆ ಹಾಡಾಡ್ಕೊಂಡು ದೇವರ ಪೂಜೆ ಮಾಡ್ಕೊಂಡು ನೆಮ್ಮದಿಗೆ ಓಡಾಡ್ತಿದೀಯ. ನನ್ನ ತಂಗಿಯಮ್ಮಲ್ಲಿ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಗೊತ್ತಾ ನಿನಗೆ? ಏನೇ ಬಂದ್ರು ಎದುರಿಸೋ ತಾಕತ್ತಿಲ್ದವ್ರಿಗೆ ಇಷ್ಟೆಲ್ಲ ಟೆನ್ಷನ್ ಆಗದ ತಾರಣ್ಣ ಅಂಕಲ್? ನೋಡು, ಅದೆಲ್ಲ ಬೇಡ, ಮಾತುಕತೆಗಳೆಲ್ಲ ಏನು ಬೇಡ. ನೋಡು, ಇಷ್ಟೇ ಹೇಳು, ನೀನು ನಾಳೆ ಏನ್ ಮಾಡ್ಬೇಕು ಅಂತಿದೀಯಾ? ನಾವು ಮೆಂಟಲಿ ಪ್ರಿಪೇರ್ ಆಗೋದು ಬೇಡವಾ? ಆಗ್ಬೇಕು. ಮಾಡಿದ್ದನ್ನ ಅನ್ಭವಿಸಕ್ಕೆ ತಯಾರಾಗ್ಲೇಬೇಕು ತಾರಣ್ಣ ಅಂಕಲ್. ನೋಡು, ನೀನ್ ಏನ್ ಮಾಡ್ತೀಯ ಅಂತ ಮೊದ್ಲೇ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನೋಡು, ನನ್ ಮಾತಾಡೋದೇ ಇಲ್ಲ ನಿನ್ ಜೊತೆ. ನನ್ ಕೋಪ. ಅಲ್ಲ, ನೀನು ಈ ತರ ಸಡನ್ ಆಗಿ ಶಾಕ್ಗಳ ಮೇಲೆ ಶಾಕ್ಗಳು ಕೊಡ್ತಾ ಹೋದ್ರೆ ನಮ್ಗೆ ಹೆಂಗ್ ತಡ್ಕೊಳ್ಳೋದು? ಕಷ್ಟ ಆಗಲ್ವಾ? ಹೌದೌದು, ಕಷ್ಟ ಅನ್ನೋದು ಅನ್ಭವಿಸೋರ್ಗೆ ಗೊತ್ತಾಗ್ಲೇಬೇಕು. ಇಷ್ಟಕ್ಕೂ ನಾನು ನೆನ್ನೆನೆ ಎಲ್ಲ ವ್ಯವಸ್ಥೆ ಮಾಡಿದ್ನಲ್ಲ, ಮಾಡಿದ್ಮೇಲೆ ಎಲ್ಲ ಮರ್ತೋಯ್ತು. ಹಂಗೆ ಹೇಳ್ಬಾರ್ದು, ಅದು ತಪ್ಪು. ನೋಡು, ನನಗೆ ಅದೇ ಬೇಕಿತ್ತು. ನೀನು ಏನೇನೇನೇನೆಲ್ಲ ಮಾಡ್ದೆ. ಏನು ನಿನ್ನ ಮುಂದಕ್ಕೆ ಪ್ಲಾನು? ಹಾಗಾದ್ರೆ ಬೆಳಿಗ್ಗೆ ಎದ್ದು ಪೇಪರ್ ಓದೋ ಅಭ್ಯಾಸ ಇಲ್ಲ ಅಂತ ಅನ್ಕೊಂತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಪೇಪರಲ್ಲಿ ಬರೋದು ಪ್ರಪಂಚದ ವಿಚಾರ. ಅದನ್ನ ಕಟ್ಕೊಂಡು ನಾನೇನ್ ಮಾಡ್ಬೇಕು? ನಾನು ಈ ಮನೆಗೋಸ್ಕರ ದುಡಿತಿರೋನು. ಇವತ್ ಈ ಮನೆ ವಿಚಾರ ಪ್ರಪಂಚದ ವಿಚಾರ ಆಗ್ತಿದೆ ತಾರಣ್ಣ ಅಂಕಲ್. ಬಿಟ್ಟಾಕು, ಯಾವುದು ಬೇಡ, ಬಿಟ್ಟಾಕು. ನೋಡು, ನೀನು ನನ್ನ ತಂಗಿಯಮ್ಮನಿಗೆ ಕೊಡಬೇಕು ಅಂದ್ಕೊಂಡಿರೋ, ನಾವು ಇಮ್ಯಾಜಿನೇಷನ್ನು ಮಾಡ್ಕೊಳ್ಳಕ್ಕೆ ಆಗದಿರುವಂಥ ಕಾಟ ಏನು? ನಿಮ್ ಬಾವಾಜಿ ಮನೆಗ್ ಬಂದ್ರಾ? ಕಣ್ಮಣಿ, ಒಂದ್ ಕಪ್ ಕಾಫಿ ತಗೊಂಡ್ ಬಾ. ಬಂದಿದ್ದಾರೆ, ಹಾಲಲ್ಲಿ ಕೂತಿದ್ದಾರೆ. ಪೇಪರ್ ಬಂದಿದ್ಯಾ? ಪೇಪರ್ ಬಂದಿದೆ. ಓದಕ್ ಶುರು ಮಾಡಿದ್ರಾ? ನೋಡು, ನನ್ನ ಭಾವಜಿ ಪೇಪರ್ ಓದೋದು ವಿತ್ ಕಾಫಿ ವಿತೌಟ್ ಶುಗರ್. ಇನ್ನು ಕಣ್ಮಣಿ ತಂದು ಕೊಟ್ಟಿಲ್ಲ. ಹೌದಾ?
ಕಣ್ಮಣಿ ಇಷ್ಟೊತ್ತಿಗಾಗ್ಲೇ ಬಂದಿರ್ಬೇಕಲ್ವಾ? ಸರಿಯಾಗಿ ನೋಡಿ ತಾರಣ್ಣ ಅಂಕಲ್. ಕೊಡ್ತಾ ಇದ್ದಾಳೆ. ಹಾಗಾದ್ರೆ ನಮ್ಮ ಮಾವ ಕಾಫಿ ಕುಡಿದ ತಕ್ಷಣ ಈ ವಿಷಯನ ಹೇಳ್ತಾರೆ. ಅಂದ್ರೆ ಏನೀಗ? ನೀನು ನಿನ್ನ ಅತ್ತೆಗೆ ಕೊಡ್ಬೇಕು ಅಂದ್ಕೊಂಡಿರೋ ಕಾಟ ಏನು ಅಂತದ್ದು ಬಾಬುಜಿ ಗೊತ್ತಾ? ಅಯ್ಯೋ, ಪೇಪರ್ ಮೇಲೆ ಬಂದ್ಮೇಲೆ ಗೊತ್ತಾಗ್ಲೇಬೇಕಲ್ವಾ ತಾರಣ್ಣ ಅಂಕಲ್? ಅಯ್ಯೋ ದೇವ್ಡ, ನಿನ್ನ ಅತ್ತೆ ಜನ್ಮ ಜಾಲಾಡೋ ವಿಷಯ ಪೇಪರ್ ಬಂದಿದ್ಯಾ? ಕೊಡೋ ಕಾಟಕ್ಕೂ ಒಂದ್ ಪ್ರಚಾರ ಇದ್ರೆ ಚಂದ ಅನ್ಸ್ತು, ಅದಕ್ಕೆ ಕೊಟ್ಟೆ. ಈಗ ನಿಮ್ ಬಾವಾಜಿ ಪೇಪರ್ ಎತ್ಕೊಂಡಿದ ತಕ್ಷಣ ಅನೌನ್ಸ್ ಆಗತ್ತೆ. ಈಗ ನಾನು ನನ್ನ ಸ್ವೀಟ್ ಅತ್ತೆಗೆ ಕೊಡೋ ಹಾಟ್ ಕಾಟ ಏನನ್ನೋದು ನ್ಯೂಸ್ ಪೇಪರ್ ಅಲ್ಲಿದೆ. ತಾರಣ್ಣ ಅಂಕಲ್, ನಾನು ಹೇಳಿದೆಲ್ಲ ನಿಜ ಆಗ್ತಿದಲ್ಲ, ಕಾಟ ಅನ್ಭವಿಸೋದು ನಿಜ ಆಗತ್ತೆ. ಆಲ್ ದಿ ಬೆಸ್ಟ್. ಬರ್ಲಾ ತಾರಣ್ಣ ಅಂಕಲ್? ಏನಾಯ್ತು ಮಾಮ? ಯಾಕೆ ಇಷ್ಟೊಂದು ಗಾಬರಿ? ಅಮ್ಮ ಒಂದು ನಿಮಿಷ ಕೂತ್ಕೊ. ರಿಲ್ಯಾಕ್ಸ್. ಗೊತ್ತಾಯ್ತು ವಿಜಿ. ನನ್ನ ತಂಗಿ ಅಮ್ಮನಿಗೆ ಅವಳು ಏನೆಲ್ಲ ಕಾಟ ಕೊಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. ವೆರಿ ಗುಡ್ ಅಣ್ಣ. ಯಾವುದು? ಕೊನೆಗೂ ನಾನ್ ಹೇಳಿದ್ದನ್ನ ಚಾಲೆಂಜ್ ಆಗಿ ತಗೊಂಡು ಸಾಧಿಸ್ಬಿಟ್ಟೆ. ಅವಳು ನಮಗೆ ಏನ್ ಕಾಟ ಕೊಡ್ತಾಳೆ ಅಂತ ನೀನ್ ಮೊದ್ಲೇ ತಿಳ್ಕೊಂಡಿದ್ಯಾ? ವೆರಿ ಗುಡ್. ಸರಿ, ಏನದು? ಆ ವಿಚಾರ ಪೇಪರ್ ಅಲ್ಲಿ ಬಂದಿದೆ ತಂಗಿಯವ. ಏನೋ? ಪೇಪರ್. ಅಮ್ಮ ಅನ್ಭವಿಸೋ ಕಾಟನ ನ್ಯೂಸ್ ಪೇಪರ್ ಅಲ್ಲಿ ಪ್ರಿಂಟ್ ಮಾಡಿಸಿದಾಳ. ಆ ಪೇಪರ್ನ ಭಾವಜಿ ಓದ್ತಾ ಇದ್ದಾರೆ. ಈಗ ಅವರೇ ಅದನ್ನ ಅನೌನ್ಸ್ ಮಾಡ್ತಾರೆ ತಂಗಿಯವ. ಇದು ಹೇಳಿದ್ದು ನಾನಲ್ಲ ತಂಗಿಯವ್ವ.